ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಲೈಫ್ ಸ್ಟೈಲ್. ಬಟ್ಟೆಗಳಲ್ಲಿ ಒಂದೊಂದ್ಸಲ ತುಂಬಾನೇ ಕಲೆ ಆಗ್ಬಿಟ್ಟಿರುತ್ತೆ. ಅದನ್ನ ತೆಗೆಯೋದು ತುಂಬಾನೇ ಕಷ್ಟ. ಇಂಕ್ ಕಲೆ ಆಗಿರ್ಬೋದು ಅಥವಾ ರಕ್ತದ ಕಲೆ ಆಗಿರ್ಬೋದು ಅಥವಾ ಕಾಫಿ ಟೀ ಈ ರೀತಿ ಕಲೆಗಳಿದ್ರೆ ಅದನ್ನ ತೆಗೆಯೋದು ತುಂಬಾನೇ ಕಷ್ಟ ಆಗುತ್ತೆ. ಅದನ್ನ ತೆಗೆಯೋದಿಕ್ಕೆ ನೀವು ವೈಟ್ ವಿನಿಗರ್ನ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತಗೊಳ್ಳಿ. ಯಾವ್ದಾದ್ರು ಬೌಲಿಗೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬಕೆಟಿಗಾದ್ರೂ ಹಾಕೋಬಹುದು. ಇದ್ರ ಜೊತೆಗೆ ಸ್ವಲ್ಪ ಡಿಶ್ ವಾಶ್ ಜೆಲ್ಲನ ಹಾಕೊಳ್ಳಿ. ನಿಮ್ಮ ಮನೇಲಿ ಯಾವ ಡಿಶ್ ವಾಶ್ ಜೆಲ್ಲನ ಯೂಸ್ ಮಾಡ್ತೀರಿ ಅಲ್ವಾ, ಆ ಡಿಶ್ ವಾಶ್ ಜೆಲ್ಲನ ಹಾಕೊಳ್ಳಿ. ಅದಕ್ಕೆ ಸ್ವಲ್ಪ ತಣ್ಣೀರನ್ನ ಆಡ್ ಮಾಡಿ. ಬಿಸಿ ನೀರನ್ನ ಯಾವುದೇ ಕಾರಣಕ್ಕೂ ಹಾಕಕ್ ಹೋಗ್ಬೇಡಿ, ಕಲೆ ಹೋಗೋದಿಲ್ಲ. ತಣ್ಣೀರನ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಮಿಕ್ಸ್ ಆದ್ಮೇಲೆ ನಿಮ್ಮ ಬಟ್ಟೆ ಯಾವ ಬಟ್ಟೆನಲ್ಲಿ ಕಲೆ ಆಗಿರುತ್ತೆ ಅಲ್ವಾ, ಆ ಬಟ್ಟೆನ ತಗೊಳ್ಳಿ. ಅದರಲ್ಲಿ ಕಲೆ ಆಗಿರುವಂತ ಜಾಗ ಪರ್ಟಿಕ್ಯುಲರ್ ಆಗಿ ಎಷ್ಟು ಸ್ಪೇಸ್ ಅಲ್ಲಿ ಕಲೆ ಆಗಿರುತ್ತೆ ನೋಡಿ, ಅಷ್ಟು ಸ್ಪೇಸ್ ಅನ್ನ ಮಾತ್ರ ತಗೊಂಡು ನಾವು ಈ ಮಿಶ್ರಣದಲ್ಲಿ ಅದ್ದಿ ಇಡ್ಬೇಕಾಗತ್ತೆ. ನೋಡಿ, ಈ ಟೀ ಶರ್ಟ್ ಅಲ್ಲಿ ಇಷ್ಟು ಕಲೆ ಆಗಿದೆ. ಇದನ್ನ ನಾನು ಹಾಗೇನೆ ನೀರಲ್ಲಿ ಡಿಟರ್ಜೆಂಟ್ ಪೌಡರ್ ಹಾಕಿ ವಾಶ್ ಮಾಡಿ ಉಜ್ಜಿ ತೊಳೆದ್ರೂ ಕೂಡ ಹೋಗ್ತಾ ಇರಲಿಲ್ಲ. ಹಾಗಾಗಿ ನಾನು ಈ ರೀತಿ ಹೋಮ್ ರೆಮಿಡೀಸ್ನ ಮಾಡ್ತಾ ಇದ್ದೀನಿ. ಅಷ್ಟು ಜಾಗನ ತಗೊಂಡು ನಾವು ಈ ಮಿಶ್ರಣದಲ್ಲಿ ಅದ್ದಿ ಇಡಬೇಕಾಗುತ್ತೆ. ಒಂದು 10ರಿಂದ 15 ನಿಮಿಷ ನಾವು ಈ ರೀತಿ ಅದ್ದಿ ಇಡೋದ್ರಿಂದ ಅದರಲ್ಲಿರುವ ಕಲೆ ಏನಿದೆ ಅದು ನೀಟಾಗಿ ಬಿಟ್ಕೊಳ್ತಾ ಬರುತ್ತೆ. ಮತ್ತೆ ನಮಗೆ ವಾಶ್ ಮಾಡೋದು ತುಂಬಾನೇ ಈಸಿ. ವಿನಿಗರ್ನಿಂದ ಎಂಥ ಕಲೆ ಕೂಡ ನಾವು ತೆಗಿಬೋದು. ಈ ರೀತಿ ಅದ್ದಿ 15 ನಿಮಿಷ ಇಟ್ಟಿದ್ದೀನಿ ನೋಡಿ. 15 ನಿಮಿಷ ಆದಮೇಲೆ ಇದನ್ನ ತೆಗೆದು ನಾವು ವಾಶ್ ಮಾಡ್ಕೋಬೋದು. ಇವಾಗ ನೋಡಿ 15 ನಿಮಿಷ ಆಗಿದೆ. ಇವಾಗ ತೆಗೆದು ಮತ್ತೆ ಇನ್ನೊಂದ್ಸಲ ಇದನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಅದೇನು ಕಲೆ ಆಗಿರುತ್ತೆ ಅಲ್ವಾ ಜಾಗ, ಅಷ್ಟು ಜಾಗಕ್ಕೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಡಿಟರ್ಜೆಂಟ್ ಪೌಡರನ್ನು ಹಾಕ್ಕೋಬೇಕು. ಹಾಗೇನೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೇಕು. ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಎಲ್ಲೆಲ್ಲ ಕಲೆ ಆಗಿದೆ ಆ ಪ್ಲೇಸಿಗೆಲ್ಲ. ಈ ರೀತಿ ಮಾಡೋದ್ರಿಂದ ಅದರ ಕಲೆ ಎಲ್ಲ ಹೋಗ್ತಾ ಬರುತ್ತೆ. ನೆಕ್ಸ್ಟ್ ನಾವು ಟೂತ್ ಬ್ರಷ್ ಇಂದನಾದ್ರೂ ಉಜ್ಕೋಬಹುದು, ಇಲ್ಲ ಅಂದ್ರೆ ಬಟ್ಟೆ ತೊಳೆಯುವಂತ ಬ್ರಷ್ ಇಂದನಾದ್ರೂ ಉಜ್ಕೋಬಹುದು. ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದನ್ನ ನೀಟಾಗಿ ಈ ರೀತಿ ಉಜ್ಜಿ. ಈ ತರ ಉಜ್ತಾ ಇದ್ದಾಗೇನೆ ಅದರಲ್ಲಿರೋ ಕಲೆಗಳೆಲ್ಲ ಬಿಟ್ಕೊಳ್ತಾ ಬರುತ್ತೆ. ಒಂದೊಂದ್ಸಲ ಬಟ್ಟೆಗೆ ಎಣ್ಣೆ ಕಲೆಗಳು ಅಂಟ್ಕೊಬಿಟ್ಟಿರುತ್ತೆ, ಹಾಗೆ ಇಂಕ್ ಕಲೆಗಳಾಗಿರ್ಬೋದು, ಟೀ ಕಾಫಿ ಕಲೆಗಳಾಗಿರ್ಬೋದು, ಇದು ಹೋಗೋದಿಲ್ಲ. ಅವಾಗ ನಾವು ವಿನಿಗರು ಹಾಗೆ ಈ ರೀತಿ ನಿಂಬೆ ಹಣ್ಣೆಲ್ಲ ಹಾಕಿ ಉಜ್ಜೋದ್ರಿಂದ ಎಂಥ ಕಲೆ ಆದ್ರೂ ಕೂಡ ನೀಟಾಗಿ ಹೋಗುತ್ತೆ. ಈ ಟಿಪ್ಸ್ನ ಫಾಲೋ ಮಾಡಿ. ಈ ರೀತಿ ಮಾಡೋದ್ರಿಂದ ಎಂಥ ಕಲೆನಾದ್ರೂ ನಾವು ತೆಗಿಬೋದು. ನೆಕ್ಸ್ಟ್ ನಾವು ಈ ರೀತಿ ಯಾವುದಾದ್ರೂ ಬಕೆಟಿಗೆ ಇದನ್ನ ಅದ್ದು ಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಮತ್ತೆ ನಾವು ಇದನ್ನ ಹ್ಯಾಂಡ್ ವಾಶ್ ಆದ್ರೂ ಮಾಡ್ಕೋಬಹುದು, ಅಥವಾ ಡೈರೆಕ್ಟ್ ಆಗಿ ನಾವು ವಾಷಿಂಗ್ ಮಿಷಿನಿಗಾದ್ರೂ ಹಾಕ್ಕೋಬಹುದು. ಈ ರೀತಿ ಮಾಡೋದ್ರಿಂದ ಅದ್ರ ಕಲೆನ ನಾವು ಸುಲಭವಾಗಿ ತೆಗಿಬೋದು. ನೋಡಿ, ನೋಡ್ತಾ ಇದ್ದೀರಲ್ವಾ, ಅವಾಗ ಅಷ್ಟೊಂದು ಕಲೆ ಇತ್ತು, ಈಗ ಸ್ವಲ್ಪ ಕೂಡ ಇಲ್ಲ. ಈ ರೀತಿ ನಾವು ಕ್ಲೀನ್ ಮಾಡ್ಕೋಬಹುದು. ಟ್ರೈ ಮಾಡಿ ನೋಡಿ. ಡೈಲಿ ರುಟೀನಲ್ಲಿ ನಾವು ಬಟ್ಟೆಗಳನ್ನು ವಾಶ್ ಮಾಡ್ತಾ ಇರ್ತೀವಿ. ಡೈರೆಕ್ಟ್ ಆಗಿ ವಾಷಿಂಗ್ ಮಿಷಿನಿಗೆ ಹಾಕಿದಾಗ ಕೆಲವು ಕಲೆಗಳು ಹೋಗೋದಿಲ್ಲ. ಮೇನ್ ಆಗಿ ಈ ಕಾಲರ್ ಪ್ಲೇಸಲ್ಲಿ ಇರುವಂಥ ಕಲೆಗಳು ಹೋಗೋದಿಲ್ಲ, ಯಾಕಂದರೆ ಅಲ್ಲಿ ಜಿಡ್ಡಿನ ಥರ ಅಂಟ್ಕೊಬಿಟ್ಟಿರುತ್ತೆ. ಎಣ್ಣೆ ಇರುತ್ತೆ, ಇಲ್ಲಾಂದರೆ ಧೂಳು ಬೆವರು ಈ ರೀತಿ ಅಂಟ್ಕೊಬಿಟ್ಟಿರುತ್ತೆ. ಅದನ್ನು ತೆಗಿಬೇಕು ಅಂದರೆ ನಾವು ಅದ್ರ ಮೇಲ್ಗಡೆ ಸ್ವಲ್ಪ ಈ ರೀತಿ ಶಾಂಪೂನ ಹಾಕ್ಕೋಬೇಕು. ನೀವು ಮನೆಯಲ್ಲಿ ಯಾವ ಶಾಂಪೂನ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಳಿ. ಜೊತೆಗೆ ಇದನ್ನು ನೀರನ್ನು ಈ ರೀತಿ ಸ್ವಲ್ಪ ಚುಮುಕ್ಸ್ಕೊಂಡು ಟೂತ್ ಬ್ರಷ್ ಇರುತ್ತೆ ಅಲ್ವಾ, ವೇಸ್ಟ್ ಬ್ರಷ್, ಅದರ ಸಹಾಯದಿಂದ ಈ ಥರ ನಾವು ಉಜ್ಜಿ ಕಲೆನ ತೆಗಿಬೋದು. ಇದನ್ನೇನು ಕಲ್ ಮೇಲೆ ಇಟ್ಟು ಉಜ್ಜಬೇಕು ಅಥವಾ ಟೈಲ್ಸ್ ಮೇಲೆ ಇಟ್ಟು ಉಜ್ಜಬೇಕು ಆ ರೀತಿ ಏನೂ ಇಲ್ಲ. ನೀವು ಎಲ್ಲಿ ನಿಂತಿರ್ತೀರ ಅಲ್ವಾ, ಅಲ್ಲೇ ಸ್ವಲ್ಪ ಈ ರೀತಿ ಶಾಂಪೂನ ಹಾಕಿ ವೇಸ್ಟ್ ಬ್ರಷಿಂದ ನೀಟಾಗಿ ಉಜ್ಜೋದ್ರಿಂದ ಎಂಥ ಕಲೆ ಆದರೂ ಕೂಡ ನೀಟಾಗಿ ಹೋಗುತ್ತೆ. ಈ ರೀತಿ ಬಟ್ಟೆಗಳನ್ನು ನಾವು ಡೈರೆಕ್ಟಾಗಿ ವಾಷಿಂಗ್ ಮಿಷಿನಿಗೆ ಹಾಕಿ ತೊಳೆದ್ರೆ ಬೇರೆ ಕಲೆ ಎಲ್ಲ ಹೋಗಿದ್ರು ಕೂಡ ಈ ಪ್ಲೇಸಲ್ಲಿ ಇರುವಂಥ ಕಲೆಗಳು ಹಾಗೆ ಉಳಿದಿರುತ್ತೆ. ಹಾಗಾಗಿ ಒಂದ್ಸಲ ಈ ಥರ ನಾವು ಬ್ರಷ್ ಮಾಡಿ ನೆಕ್ಸ್ಟು ನಾವು ವಾಷಿಂಗ್ ಮಿಷಿನಿಗೆ ಹಾಕಿದ್ರೆ ಬಟ್ಟೆ ಅನ್ನೋದು ತುಂಬಾ ಕ್ಲೀನ್ ಆಗುತ್ತೆ. ಈ ರೀತಿ ಕಲೆಗಳು ಜಾಸ್ತಿ ಇರೋ ಭಾಗ ಅಂದರೆ ಕಾಲರ್ ಭಾಗದಲ್ಲಿ ಇರುತ್ತೆ, ಹಾಗೆಯೇ ಕಂಕಳ ಸೈಡಲ್ಲಿ ಕೂಡ ಇರುತ್ತೆ. ಜೊತೆಗೆ ಸ್ಕೂಲ್ ಯೂನಿಫಾರ್ಮ್ ಇರುತ್ತೆ ಅಲ್ವಾ ಮಕ್ಕಳದ್ದು, ಅವ್ರ ಬಟ್ಟೆಗಳು ಕೂಡ ಇದೇ ಥರ ಆಗಿರುತ್ತೆ. ಈ ರೀತಿ ಆದಾಗ ನೀವು ಈ ಥರ ಟಿಪ್ಸ್ನ ಫಾಲೋ ಮಾಡಿ ತುಂಬಾ ಈಸಿಯಾಗಿ ನಾವು ಕೊಳೆಗಳನ್ನು ತೆಗಿಬೋದು. ಈ ರೀತಿ ಎಲ್ಲ ಮಾಡಿ ಆದಮೇಲೆ ಇದನ್ನೇನು ವಾಶ್ ಮಾಡಬೇಕು ಅಂತ ಏನೂ ಇಲ್ಲ, ಡೈರೆಕ್ಟಾಗಿ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕ್ಬೋದು ಬೇರೆ ಬಟ್ಟೆಗಳ ಜೊತೆಗೆ. ಬಟ್ಟೆ ಅನ್ನೋದು ತುಂಬಾ ನೀಟಾಗುತ್ತೆ. ಈ ರೀತಿ ಕೊಳೆಗಳಿದ್ದಾಗ ನಾವು ಡೈರೆಕ್ಟಾಗಿ ಮಿಷಿನಿಗೆ ಹಾಕಿದ್ರೆ ಆ ಕೊಳೆ ಅಲ್ಲೇ ಇರುತ್ತೆ, ಕ್ಲೀನ್ ಆಗೋದಿಲ್ಲ. ಈ ಟಿಪ್ಸ್ನ ಫಾಲೋ ಮಾಡಿ ತುಂಬ ಈಸಿಯಾಗಿ ಕೊಳೆಗಳನ್ನು ನಾವು ತೆಗಿಬೋದು. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.